ಹಾಯ್ ಹಲೋ ಫ್ರೆಂಡ್ಸ್, ಆಷಾಢ ಶುಕ್ರವಾರ ಇತ್ತು. ಅದ್ರ ಹಿಂದಿನ ದಿನನೇ ಫುಲ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಬೆಳಗ್ಗೆ ಎದ್ದಿದ ತಕ್ಷಣ ಈಸಿ ಆಗುತ್ತೆ ಅಂದ್ಬಿಟ್ಟು ಈಗ ಬೆಳಗ್ಗೆ ಎದ್ದು ನಾನು ವಾಶ್ರೂಮ್ಗೆ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಬ್ರಷ್ ಮಾಡ್ಕೊಂಡು ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಈಗ ಮುಖ ಎಲ್ಲ ಒರೆಸ್ಕೊಂಡು ಒಂದು ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ. ಅಡುಗೆ ಮನೆಗೆ ಹೋಗಬೇಕು ಅಂತಂದರೆ ತರಕಾರಿ ಎಲ್ಲ ಎತ್ಕೋಬೇಕಲ್ವಾ. ಫ್ರಿಜ್ಜಲ್ಲಿ ಫಸ್ಟು ತರಕಾರಿ ಎಲ್ಲ ಎತ್ಕೊಂಡು ಬಂದು ರಾತ್ರಿನೇ ಸ್ವಿಗ್ಗಿಲಿ ಆರ್ಡ್ರ್ ಮಾಡಿದ್ದೆ. ನಾನು ತುಂಬ ಮಳೆ ಇತ್ತು ಅಂತ ಅಂದ್ಬಿಟ್ಟು ತರಕಾರಿ ತರಕ್ಕೆ ಹೋಗಿರಲಿಲ್ಲ. ಅದರಿಂದ ಎಲ್ಲ ಸ್ವಿಗ್ಗಿಲಿ ಆರ್ಡ್ರ್ ಮಾಡಿದ್ನಲ್ಲ ಅದನ್ನೆಲ್ಲ ಎತ್ಕೊಂಬಂದು ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಫಸ್ಟು ಸಾಂಬಾರಿಗೆ ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಕುಯ್ಕೊತಾ ಇದ್ದೀನಿ. ಏನಪ್ಪ ಸಾಂಬಾರು ಅಂತಂದರೆ ಮಿಕ್ಸ್ ಕಾಳುಗಳ ಸಾಂಬಾರು. ಈಗ ಕಾಳು ಒಗ್ಗರಣೆ ಹಾಕೋಕ್ಕೆ ಈರುಳ್ಳಿ ಬೇಕಲ್ವ, ಈರುಳ್ಳಿ ಎಲ್ಲ ಹಚ್ಕೊಂಡೆ. ಟೊಮೊಟೊ ಬೇಕಿತ್ತು, ಟೊಮೊಟೊ ಎಲ್ಲ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಎಲ್ಲ ಹಚ್ಚಿದಾಯಿತು, ಟೊಮೊಟೊನೂ ಹಚ್ಚಿದ್ದಾಯಿತು. ಮಸಾಲೆಗೂ ಹಾಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಹಾಕಿದ ತಕ್ಷಣವೇ ಮಸಾಲೆ ರುಬ್ಕೊಂಬಿಡೋಣ ಅಂತಂದ್ಬಿಟ್ಟು ಕಾಯಿ ಇಟ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಮನೇಲಿ ಸಾರ್ಮಣ್ಗೆ ಇಲ್ಲ, ಅದರಿಂದ ಕಾಯಿ ನನಗೆ ಕಟ್ ಮಾಡ್ಕೊತಾ ಇದ್ದೀನಿ. ಕಾಯಿನ ಹಾಗೆ ಕಟ್ ಮಾಡ್ಕೊಂಡಿದ್ದ ತಕ್ಷಣವೇ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಕೆ ಈಸಿ ಆಗಿಬಿಡುತ್ತೆ. ಇವಾಗ ಸಾಂಬಾರ್ಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಸ್ಟವ್ ಇವಾಗ ಒಂದೊಂದೇ ಅಡುಗೆಗೆ ರೆಡಿ ಮಾಡ್ಕೊಬೇಕು. ಯಾಕಂದರೆ ನಮ್ಮ ಮನೆಯವ್ರಿಗೆ ಟಿಫನ್ ಒಂದು, ಲಂಚ್ ಒಂದು ಕಟ್ಟಲೇಬೇಕು. ಟಿಫನ್ಗೂ ಲಂಚ್ಗೂ ಒಂದೇ ಮಾಡಿದ್ರೆ ನಮ್ಮ ಮನೆಯವ್ರು ತಿನ್ನೋದಿಲ್ಲ. ಸೊ ಅದರಿಂದ ಟಿಫನ್ನು ಲಂಚು ಬೇರೆ ಬೇರೆ ಇರುತ್ತೆ ಯಾವಾಗಲೂ ನಮ್ಮ ಮನೇಲಿ. ಈಗ ಸಾಂಬಾರ್ಗೆ ಒಗ್ಗರಣೆ ಹಾಕೋಕ್ಕೆ ಕಾಳೆಲ್ಲ ಎತ್ಕೊತಾ ಇದ್ದೀನಿ. ಕಾಳು ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟರೆ ಕಾಳು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಅದರಿಂದ ಕಾಳುಗಳು ಏನೇನು ಹಾಕಿದ್ದೀನಿ ಅಂತಂದರೆ ಕಡಲೆಕಾಳು, ಕಾಬಲ್ಲು, ಆಮೇಲೆ ಬಟಾಣಿ ಹಾಕಿದ್ದೀನಿ. ಇದರಲ್ಲಿ ಮಸಾಲೆ ಇಟ್ಟು ಕೂಡ ಮಾಡ್ಬೋದು. ನಮ್ಮ ಮನೆಯವರು ಮಸಾಲೆ ಇಟ್ಟರೆ ತಿನ್ನಲ್ಲ. ಸೊ ಅದರಿಂದ ನಾನೇನು ಮಾಡ್ತಾಯಿದ್ದೀನಿ, ಇದನ್ನು ಹುಳಿ ಸಾರು ಮಾಡ್ತಾಯಿದ್ದೀನಿ. ಈ ಹುಳಿ ಸಾಂಬಾರಿಗೆ ಬೇಕಾಗಿರೋದು ಮಸಾಲೆ ಕಾಯಿ, ಈರುಳ್ಳಿ, ಟೊಮೊಟೊ. ಹುಳಿ ಸಾಂಬಾರಿಗೆ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕ್ಕೋಬೋದು. ಟೊಮೊಟೊನಾದರೂ ಜಾಸ್ತಿ ಹಾಕ್ಕೋಬೋದು, ಇಲ್ಲಾಂದರೆ ಹುಣ್ಸೆಹಣ್ಣಾದರೂ ಜಾಸ್ತಿ ಹಾಕ್ಕೊಬೋದು. ನಾನಿಲ್ಲಿ ಟೊಮೊಟೊ ಜಾಸ್ತಿ ಹಾಕ್ತಾಯಿದ್ದೀನಿ, ಹುಣ್ಸೆಹಣ್ಣು ಸ್ವಲ್ಪ ಕಮ್ಮಿ ಹಾಕ್ತೀನಿ. ಈಗ ಮಸಾಲೆ ರುಬ್ಕೊಂಡು ಸ್ವಲ್ಪ ಇವಾಗ ಅದ್ರ ಜೊತೆಗೇ ಇವಾಗ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ಜೊತೆಗೆ ನೋಡಿ ಹುಣ್ಸೆಹಣ್ಣು ನಾನು ಸ್ವಲ್ಪನೇ ಹಾಕ್ಕೊಳ್ಳೋದು. ಯೂಶ್ವಲಿ ನಮ್ಮ ಮನೆಯವ್ರಿಗೆ ಹುಳಿ ಜಾಸ್ತಿ ಇಟ್ಟರೆ ತಿನ್ನಲ್ಲ. ಅದರಿಂದ ಈಗ ಮಸಾಲೆ ರುಬ್ಕೊಂಡಿದ್ದೆಲ್ಲ ಆಯಿತು. ಈಗ ಕಾಳುಗಳಿಗೆ ಒಂದು ಸ್ವಲ್ಪ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕ್ಕೊಂಡ್ರೆ ಗಟ್ಟಿ ಬರುತ್ತೆ ಸಾಂಬಾರು. ಆಲೂಗಡ್ಡೆ ಎಲ್ಲ ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆಯಲ್ಲಿ ಸ್ವಿಗ್ಗಿಲಿ ಬುಕ್ ಮಾಡಿದ್ದಕ್ಕೆ ಸ್ವಲ್ಪ ಮಣ್ಣು ಜಾಸ್ತಿ ಇತ್ತು, ಅದಕ್ಕೆ 2 ಸರಿ ವಾಶ್ ಮಾಡ್ಕೊತಾ ಇದ್ದೀನಿ. ಒಂದು ಸರಿ ವಾಶ್ ಮಾಡಿದ್ರೂ ಗಲೀಜು ಹೋಗಲಿಲ್ಲ, ಅದಕ್ಕೆ ಇನ್ನೊಂದು ಸರಿ ವಾಶ್ ಮಾಡ್ಕೊಳ್ಳೋಣ ಅಂತ ಇನ್ನೊಂದು ತಪ್ಪಲೆಗೆ ಹಾಕ್ಕೊತಾ ಇದ್ದೀನಿ. ಇದು ನನಗೆ ಮಸಾಲೆ ಹಾಕೋದು, ನೀರು ಹಾಕೋದು ಮತ್ತು ಉಪ್ಪು ಹಾಕೋದೆಲ್ಲನೂ ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ, ಅದರಿಂದ ಹಾಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಸಾಂಬಾರಿಗೆಲ್ಲ ರೆಡಿ ಆಯಿತು. ಈಗ ಟಿಫನ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಈಗ ಟಿಫನ್ ಏನು ಅಂದರೆ ಬಿಸಿಬೇಳೆ ಬಾತು. ಸಾಂಬಾರು ಕೂಗ್ತಾ ಇದೆ ಸೆಂಟ್ರಲ್ಲೇ, ಅದು ಆಫ್ ಮಾಡಿಕೊಂಡೆ. ಸಾಂಬಾರು ಕೂಗಿದ ತಕ್ಷಣವೇ ಅದನ್ನು ಇಳಿಸ್ಕೊಂಡು ಇವಾಗ ಬಿಸಿಬೇಳೆ ಬಾತ್ಗೆ ನೋಡಿ ಇದೊಂದು ಗ್ಲಾಸಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ. ಅದೇ ಅಕ್ಕಿ ಅಳತೆ ಗ್ಲಾಸಲ್ಲೇನೆ 3/4 ಭಾಗ ಬೇಳೆ ತೊಗೊಂಡಿದ್ದೀನಿ, ತೊಗರಿ ಬೇಳೆ. ಈಗ ಅದನ್ನು ವಾಶ್ ಮಾಡ್ಕೊಂಬರೋಣ. ಬೇಳೆ ತುಂಬ ಹಾಕ್ಬಿಟ್ರೆ ತುಂಬ ಗಟ್ಟಿಯಾದಂಗೆ ಆಗುತ್ತೆ. ಅಕ್ಕಿ ಹಾಕಿರೋ ಅಳತೆ ಲೋಟದಲ್ಲೇನೆ 3/4 ಭಾಗ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಬೇಳೆ ಜಾಸ್ತಿ ಹಾಕಬೇಕು, ಬಟ್ ತೀರಾ ಜಾಸ್ತಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಈಗ ನಾನು ಇಲ್ಲೇ ರೈಸ್ಗೆ ಇಟ್ಕೊತಾ ಇದ್ದೀನಿ. ಮಧ್ಯಾಹ್ನ ಲಂಚಿಗೆ ಬೇಕಲ್ಲ ನಮ್ಮ ಮನೆಯವ್ರಿಗೆ, ರೈಸ್ಗೆ ಇಟ್ಕೊಂಡಿದ್ದಾಯಿತು. ಇವಾಗ ಸಾಂಬಾರೆಲ್ಲ ಕೂಗ್ತು. ಅದೇ ಕುಕ್ಕರಲ್ಲಿರೋ ಸಾಂಬಾರನ್ನ ಶಿಫ್ಟ್ ಮಾಡಿಕೊಂಡು ಅದೇ ಕುಕ್ಕರಲ್ಲಿ ಬಿಸಿಬೇಳೆ ಬಾತ್ಗೆ ರೆಡಿ ಮಾಡ್ಕೊಬೇಕು. ನಾನು ಇವಾಗ ಸುಮ್ಮನೆ ಜಾಸ್ತಿ ಪಾತ್ರೆಗಳೆಲ್ಲ ಯೂಸ್ ಮಾಡೋಕ್ಕೆ ನನಗೆ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ಜಾಸ್ತಿ ಪಾತ್ರೆ ಬೀಳ್ತಾ ಇದ್ದರೆ ಈಗ ಮಗುನೂ ನೋಡಿಕೊಂಡು ಅಡುಗೆ, ಟಿಫನ್ನು, ಮನೆ ಕ್ಲೀನಿಂಗ್ ಎಲ್ಲ ಆಗಲ್ಲ. ಈಗ ಬಿಸಿಬೇಳೆ ಬಾತಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬೀನ್ಸು, ಕ್ಯಾರೆಟು, ಬೀಟ್ರೋಟು, ಈರುಳ್ಳಿ, ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಗೆಡ್ಡೆಕೋಸು ಖಾಲಿಯಾಗಿತ್ತು. ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿಬೇಳೆ ಬಾತು. ಉಪ್ಪು ಹಾಕ್ಕೊತಾ ಇದ್ದೀನಿ, ಒಂಚೂರು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಇವಾಗ ಅದನ್ನು ಇಟ್ಟೆ ಕೂಗೋದಕ್ಕೆ. ಅದೊಂದು 3 ವಿಸಿಲ್ ತೊಗೊತೀನಿ. 3-4 ವಿಸಿಲ್ ತೊಗೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಈಗ ಆಲ್ರೆಡಿ ಅದು ಬೆಂದಿತ್ತು ನೋಡಿ, ಈ ಥರ ಇರುತ್ತೆ ಕನ್ಸಿಸ್ಟೆನ್ಸಿ. ಇವಾಗ ಅದಕ್ಕೆ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಪ್ಯಾನ್ಗೆ. ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಕರಿಬೇವು, 1 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. 1 ಈರುಳ್ಳಿ ಹಾಕೊಂಡ್ಮೇಲೆ ಟೊಮೊಟೊ ಬೇಕಾದ್ರೆ ಹಾಕ್ಕೋಬೋದು. ನಾನು ಟೊಮೊಟೊ ಸ್ಕಿಪ್ ಮಾಡಿದ್ದೀನಿ. ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ ಅದ್ರ ಬದಲು. ಕ್ಯಾಪ್ಸಿಕಮ್ ಎಲ್ಲ ಹಾಕ್ಕೊಂಡೆ. ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಉಪ್ಪು, ಆಮೇಲೆ ಬಿಸಿಬೇಳೆ ಬಾತ್ ಪೌಡ್ರು,
ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಪೌಡ್ರು ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಒಂಚೂರು ನೀರು ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು ಹುಳಿನೂ ಹಾಕ್ಕೋಬೋದು. ಮೊದಲೇ ಹೇಳ್ದಾಗೆ ನಮ್ಮ ಮನೆಯವ್ರಿಗೆ ಹುಳಿ ಅಷ್ಟೊಂದು ಇಷ್ಟ ಆಗಲ್ಲ, ಅದರಿಂದ ಹುಣಸೆಹಣ್ಣು ಹುಳಿ ನಾನು ಸ್ಕಿಪ್ ಮಾಡಿದ್ದೀನಿ ಇಲ್ಲಿ. ನೋಡಿ, ಈ ವಿಡಿಯೋನು ಮಿಸ್ ಆಗಿದೆ. ಅದು ಒಗ್ಗರಣೆ ಹಾಕಿರೋದನ್ನ ಇದಕ್ಕೆ ಹಾಕೊಳ್ಳೋದು ನನಗೆ ಡಿಲೀಟ್ ಆಗೋಗಿದೆ. ಸೊ ಅದರಿಂದ ಹಂಗೆ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನಮ್ಮ ಮನೆಯವ್ರಿಗೆ ಲಂಚ್ ಬಾಕ್ಸ್ ಕಟ್ತಾ ಇದ್ದೀನಿ. ಸಾಂಬಾರು ಆಗಿತ್ತಲ್ಲ, ಬೇರೆ ತಪ್ಪಲೆಗೆ ಶಿಫ್ಟ್ ಮಾಡಿದೆ ನಾನು ಕುಕ್ಕರಿಂದ. ಆ ತಪ್ಪಲೆಯಿಂದ ಶಿಫ್ಟ್ ಮಾಡಿ ಸಾಂಬಾರು ನೋಡಿ ಈಗ ಆಗಿದೆ. ಈಗ ಬಾಕ್ಸ್ಗೆ ಹಾಕ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ. ಸ್ವಲ್ಪ ಆರಕ್ಕೆ ಇಟ್ಬಿಟ್ರೆ ಮುಚ್ಚಳ ಕ್ಲೋಸ್ ಮಾಡ್ದಿರೋಂಗೆ ಮಧ್ಯಾಹ್ನದಷ್ಟೆಲ್ಲ ಅದು ಓಪನ್ ಮಾಡ್ದಿರೋಂಗೆ ಆಗೋಗ್ಬಿಡುತ್ತೆ. ಅದರಿಂದ ಹಾಕಿದ ತಕ್ಷಣ ಕ್ಲೋಸ್ ಮಾಡೋಕ್ಕೆ ಹೋಗಲ್ಲ, ಅದು ಬಿಸಿಗೆ ಟೈಟ್ ಆಗಿಬಿಡುತ್ತೆ, ಲಾಕ್ ಓಪನ್ ಆಗಲ್ಲ ಬಾಕ್ಸ್. ಅದರಿಂದ ಈಗ ರೈಸು ಕಟ್ತಾ ಇದ್ದೀನಿ. ರೈಸ್ ಎಲ್ಲ ಆಗಿದ ತಕ್ಷಣ ಟಿಫನ್ ಆಗಿದೆ. ಟಿಫನ್ ಬಾಕ್ಸ್ಗೂ ರೆಡಿ ಮಾಡಿ ಕಟ್ಬಿಡ್ಬೇಕು. ಟಿಫನು ಕಟ್ಟಿದ್ದಾಯಿತು. ಈಗ ನೋಡ್ತಿರ್ಬೋದು 3 ಬಾಕ್ಸೂ ರೆಡಿ ಆಗಿದೆ ನಮ್ಮ ಮನೆಯವ್ರಿಗೆ. ಲಂಚು ಟಿಫನ್ನು ಎರಡೂ ರೆಡಿ ಆಗಿದೆ. ಈಗ ನಮ್ಮ ಮನೆಯವ್ರು ಹೊರಟರು ಡ್ಯೂಟಿಗೆ. ಡ್ಯೂಟಿ ಹೊರಟಿದ ತಕ್ಷಣ ನಾನು ಟಿಫನ್ ಮಾಡಿಕೊಂಡು ಮಗುಗೂ ಟಿಫನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಈಗ ಬಂದು ಬೆಡ್ಡೆಲ್ಲ ಕ್ಲೀನ್ ಮಾಡಿ, ಬೆಡ್ಡೆಲ್ಲ ಒದರಿ ಬೆಡ್ಶೀಟೆಲ್ಲ ಎತ್ತಿಟ್ಟು ಬ್ಲ್ಯಾಂಕೆಟ್ಸ್ ಬಂದು ಕಸ ಗುಡಿಸೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಮಗ ದೊಡ್ಡ ತೀಟೆ ಸುಬ್ಬ. ಅವನ ಬೆಡ್ ಮೇಲೆ ಆಡ್ತಾ ಇರಬೇಕು, ಅವನು ಬೆಡ್ ಮೇಲೆ ಕುಣಿತಾ ಇರಬೇಕು. ನೋಡಿ ಹೆಂಗೆ ಆಡ್ತಾ ಇದ್ದಾನೆ ಅಂತ. ಈಗ ಕಸ ಗುಡಿಸ್ಕೊಳ್ಳೋಕ್ಕೆ ಎಲ್ಲ ಅವನ ಆಟ ಸಾಮಾನೆಲ್ಲ ಎತ್ತಿಕ್ತಾ ಇದ್ದೀನಿ. ಕಸ ಗುಡಿಸ್ಕೊಂಡಿದ್ರು ಇನ್ನಿನ್ನೇ ಓಡಾಡಿ ಇನ್ನೂ ಒಂದಷ್ಟು ಗಲೀಜು ಮಾಡಿಬಿಡ್ತಾನೆ ಮನೇನ. ಅಂತೂ ಇಂತೂ ಹೆಂಗೋ ಕಸ ಎಲ್ಲ ಗುಡಿಸ್ಕೊಂಡಿದ್ದಾಯಿತು ಮನೇಲಿ. ಬೇಗ ಮಾಡೋಣ ಅಂತ ಎಷ್ಟು ಬೇಗ ಎದ್ರು ಯಾವ ಕೆಲಸನೂ ಆಗಲ್ಲ. ಈಗ ಮನೆ ಒರೆಸ್ಕೊತಾ ಇದ್ದೀನಿ. ನಾನು ಮನೆ ಒರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಾಪ್ ಕಿತ್ಕೊಳ್ಳೋಕ್ಕೆ ಬರ್ತಾನೆ. ಕೊಡು, ನಾನು ಒರೆಸ್ತೀನಿ ಅಂತ ಅಂದ್ಬಿಟ್ಟು ಹೆಂಗೋ ಸಾಹಸ ಮಾಡಿ ಮನೇನೂ ಒರೆಸ್ಕೊಂಡಿದ್ದಾಯಿತು ಇವತ್ತು. ನೋಡಿ ಕುಣಿತಾ ಇದ್ದೇನೆ ನೋಡಿ, ಇಲ್ಲಿ ಸೋಫಾ ಮೇಲೂ ಮನೆ ಒರೆಸ್ಕೊಂಡಿದ್ದಾಯಿತು. ಅವನದು ನಂದು ಸ್ನಾನನೂ ಆಯಿತು. ಸ್ನಾನ ಮಾಡ್ಕೊಂಡು ಬಂದು ಇವಾಗ ತಲೆ ಎಲ್ಲ ಒರೆಸ್ಕೊಂಡು, ತುಂಬ ಮಳೆ ಬರೋ ಥರ ಆಗ್ಬಿಟ್ಟಿದೆ ನೆನ್ನೆಯಿಂದ ವೆದರು. ನನಗೆ ಸ್ವಲ್ಪ ಭಯ, ತಲೆಗೆ ಸ್ನಾನ ಮಾಡಿಕೊಂಡ್ರೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ, ತಲೆ ಒಣಗಲಿಲ್ಲ ಅಂದರೆ. ಅದೇ ಟೆನ್ಷನ್ ನನಗೆ. ಲೋಷನ್ ಎಲ್ಲ ಹಾಕ್ಕೊಂಡಿದ್ದಾಯಿತು ಕೈಗೂ ಕಾಲ್ಗೂ. ಇವಾಗ ಏನಿದ್ರು ನಾನು ರೆಡಿ ಆಗಿಬಿಟ್ಟು ಸಿಂಪಲ್ಲಾಗಿ ಒಂದು ಕ್ಲಿಪ್ ಹಾಕ್ಕೊತೀನಿ ಅಷ್ಟೇ, ತಲೆ ಎಲ್ಲ ಬಾಚಲ್ಲ. ಸುಮ್ಮನೆ ಒಂದು ಕ್ಲಿಪ್ ಹಾಕ್ಕೊಂಡೆ, ಕ್ರೀಮೆಲ್ಲ ಹಾಕ್ಕೊಂಡು ರೆಡಿಯಾಗಿ ನಾನು ಇವಾಗ ಪೂಜೆ ರೂಮ್ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳೋದು ಒಂದೇ ಬಾಕಿ ಇರೋದು. ಹೊಸ್ಲಿಗೆ ಅರ್ಶಿನ ಕುಂಕುಮ ಬೇರೆ ಇಟ್ಟಿಲ್ಲ. ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಇವತ್ತು ಬೆಳಗ್ಗೆ ಎದ್ದಿರೋದಕ್ಕೂ ಅದಕ್ಕೂ ಸಿಕ್ಕಾಬಟ್ಟೆ ಸುಸ್ತಾಗ್ತಾ ಇರುತ್ತೆ ನನಗೆ. ಫುಲ್ಲು ಡ್ರೈನ್ ಔಟ್ ಆಗ್ಬಿಟ್ಟಿರ್ತೀನಿ ಬೆಳಗ್ಗೆಯಿಂದ ಕೆಲಸ ಮಾಡಿ. ಅಂತೂ ಇಂತೂ ಬಂದೆ. ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕ್ತಾ ಇದ್ದೀನಿ. ನನಗೆ ಬರೋ ಡಿಸೈನ್ ನಾನು ಹಾಕ್ತೀನಿ ಅಷ್ಟೇ. ನನಗೆ ಗೊತ್ತಿರೋದೇ ಚಿಕ್ಕ ಪುಟ್ಟ ಡಿಸೈನ್ಸ್ ಅಷ್ಟೇ. ನೋಡಿ ತಕ್ಕ ಮಟ್ಟಿಗೆ ಹಾಕಿದೆ ಒಂದು ಡಿಸೈನು. ಆಯಿತು ರಂಗೋಲಿ. ನಾನು ವೀಕ್ಲಿ 2 ಟೈಮ್ಸ್ ಅಷ್ಟೇ ರಂಗೋಲಿ ಹಾಕೋದು. ಬಾಗಿಲು ತೆಗ್ದಿದ ತಕ್ಷಣ ನನ್ನ ಮಗ ರಂಗೋಲಿ ಎಲ್ಲ ಬಾಯಲ್ಲಿ ಇಟ್ಕೊಳಕ್ಕೆ ಹೋಗ್ತಾನೆ, ರಂಗೋಲಿ ಎಲ್ಲ ಅಳಿಸ್ತಾನೆ. ನಂಗೆ ಆ ಬೇಜಾರಿಗೇ ವೀಕ್ಲಿ 2 ಟೈಮ್ಸ್ ಅಷ್ಟೇ ನಾನು ರಂಗೋಲಿ ಹಾಕೋದು. ಈ ಪೂಜೆ ರೂಮೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪೂಜೆ ರೂಮ್ ಏನಂತ ತುಂಬ ಗಲೀಜಾಗಿರಲಿಲ್ಲ, ಯಾಕಂದರೆ ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಅದರಿಂದ ಮೊನ್ನೆ ಎಲ್ಲ ತೊಳೆದು ಬೆಳಗ್ಗೆ ಪೂಜೆ ಮಾಡಿದ್ದೆ. ಸೊ ಅದರಿಂದ ಹಂಗೆ ಒರೆಸ್ಕೊತಾ ಇದ್ದೀನಿ ಅಷ್ಟೇ. ಒರೆಸ್ಕೊಂಡು ಪೂಜೆ ಮಾಡೋಣ ಅಂತ ನೋಡೋಣ ಅಂತ. ಆದರೆ 3rd ವೀಕ್ 4th ವೀಕು ತೊಳೆದ್ಬಿಟ್ಟು ಪೂಜೆ ಮಾಡ್ತೀನಿ, ಯಾಕಂದರೆ ಮೊನ್ನೆ ತಾನೇ ತೊಳೆದು ಪೂಜೆ ಮಾಡಿದ್ದೆ ನಾನು. ಅದರಿಂದ ಈಗೆಲ್ಲ ಒರೆಸ್ಕೊಂಡಿದ್ದಾಯಿತು. ಒರೆಸ್ಕೊಂಡಿದ್ದ ತಕ್ಷಣ ಹೂವು ಎತ್ಕೊಂಬರ್ಬೇಕು. ಹೂವು ಸ್ವಲ್ಪ ಖಾಲಿ ಆಗಿತ್ತು. ಹೂವು ತರ್ಸೋಣ ಅಂದರೆ ಸ್ವಿಗ್ಗಿಲೂ ಖಾಲಿ ಆಗಿತ್ತು. ಮಳೆ ಬರೋದ್ರಿಂದ ಹೋಗಿ ತರೋಕ್ಕೂ ಆಗಲಿಲ್ಲ ನನಗೆ. ಇರೋ ಹೂವದಲ್ಲೇ ಹೆಂಗೋ ಅಡ್ಜಸ್ಟ್ ಮಾಡಿ ಪೂಜೆ ಮಾಡಿದ್ದೀನಿ. ಇವತ್ತು 1ನೇ ಆಷಾಢ. ಹಾಗೆ ಚಾಮುಂಡಿ ಬೆಟ್ಟದಲ್ಲಿರೋ ಚಾಮುಂಡೇಶ್ವರಿ ದೇವಿಗೆ ಇವತ್ತು ವದಂತಿ ಮಹೋತ್ಸವ. ವದಂತಿ ಮಹೋತ್ಸವ ಅಂತಂದರೆ ಚಾಮುಂಡೇಶ್ವರಿ ದೇವಿಯ ಹುಟ್ಟಿದಬ್ಬ ಅಂತ. ಅದು ನಮ್ಮ ಮನೆ ದೇವರು. ನಾನೇನು ಆಷಾಢ ಶುಕ್ರವಾರ ಮಾಡಲ್ಲ, ಇವತ್ತು ಚಾಮುಂಡೇಶ್ವರಿ ಹುಟ್ಟದಬ್ಬ ಅಂತ ಅಂದ್ಬಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ. ವರ್ಷ ಮಿಸ್ ಇಲ್ಲ, ನಾನು ಮಿಸ್ ಇಲ್ದಂಗೆ ಮಾಡ್ಕೊಂಡು ಬಂದಿದ್ದೀನಿ ವರ್ಧಂತಿ ಮಹೋತ್ಸವದಲ್ಲಿ ಪೂಜೆನ ಮನೇಲಿ. ಅದರಿಂದ ಹಣ್ಣು ತರಿಸ್ಕೊಂಡಿದ್ದೆ ಸ್ವಿಗ್ಗಿಲೇ. ಸದ್ಯ ಎಲ್ಲ ಆಯಿತು. ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಹೂವು ಇಟ್ಟಿದ್ದೆಲ್ಲ ಆಯಿತು. ದೀಪ ಹಚ್ತಾ ಇದ್ದೀನಿ. ಏನೋ ಮನ್ಸಿಗೆ ನೆಮ್ಮದಿ, ಏನೋ ಒಂಥರ ವಾತಾವರಣನೇ ಚೇಂಜ್ ಆಗಿಬಿಡುತ್ತೆ ಮನೇಲಿ ದೀಪ ಹಚ್ಚಿ ಪೂಜೆ ಮಾಡಿದ್ರೆ. ಈಗ ಗಂಧದ ಕಡ್ಡಿ ಎಲ್ಲ ಹಚ್ಚಿ ಮಾಡಿ ಪೂಜೆ ಮಾಡಿ ಏನೋ ಒಂಥರ ಸಮಾಧಾನ.
ಮನೇಲಿ ಪೂಜೆ ಮಾಡಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್, ಅದು ಕೊಡೋ ಫೀಲೇ ಬೇರೆ ಬಿಡಿ. ಈಗ ಪೂಜೆ ಎಲ್ಲ ಮುಗೀತು, ಮಂಗಳಾರತಿ ಒಂದು ಮಾಡಿ ಸುಗಂಧ ಹಚ್ಚಿದ್ರೆ ಪೂಜೆ ಕಂಪ್ಲೀಟ್ ಆಯಿತು. ನನ್ನ ಮಗ ನೋಡಿ ಈಗ ಹೊಸ್ಲ ಹತ್ರ ಆಗಲೇ ಓಡಿ ಬಂದಿದ್ದಾನೆ ರಂಗೋಲಿ ಅಳ್ಸೋಕ್ಕೆ. ನಾನು ಏನೇನೋ ಟ್ರೈ ಮಾಡ್ತೀನಿ, ಹೊಸ್ಲು ರಂಗೋಲಿ ಅಳಿಸ್ಬೇಡ ಮಗನೇ ಅಂತ. ಅವ್ನು ಆಲ್ರೆಡಿ ಸ್ಟಡಿಯಾಗಿ ನಿಂತ್ಬಿಟ್ಟಿರ್ತಾನೆ, ನಾನು ರಂಗೋಲಿ ಅಳಿಸ್ಲೇಬೇಕು ಅಂತ. ಏನು ಮಾಡೋದು, ಆ ಬೇಜಾರಿಗೆ ನಾನು ಪೂಜೆ ಮಾಡಿ 10 ನಿಮಿಷಕ್ಕೆಲ್ಲ ಡೋರ್ ಹಾಕ್ಬಿಡ್ತೀನಿ. ಏನು ಮಾಡೋದು, ಮಕ್ಕಳಿರೋ ಮನೇಲಿ ಎಲ್ಲ ಥರನೂ ಫೆಸಿಲಿಟೀಸ್ ಇರಬೇಕಲ್ವಾ. ನಿಮ್ಮದೇ ಅರ್ಧವರು ಡೋರ್ ಓಪನ್ ಮಾಡಿ ಇಟ್ಕೊಳ್ಳೋಂಗಿಲ್ಲ ನಾನು. ರಂಗೋಲಿ ಹಾಕಿದ ತಕ್ಷಣ ಅಳಿಸ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಡೋರ್ ಬೇಗ ಹಾಕ್ಬಿಡ್ತೀನಿ. ಈಗ ಮಂಗಳಾರತಿ ಎಲ್ಲ ಆಯಿತು, ಮಂಗಳಾರತಿ ಹಚ್ಚಿ ಸುಗಂಧ ಹಚ್ಚಿ ಎಲ್ಲ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ದು ಸಮಾಧಾನದಿಂದ ಬಂದು ಪಾಪಗೆ ಫ್ರೂಟ್ಸ್ ಎಲ್ಲ ತಿನ್ನಿಸಿ ನಾನು ಬಂದು ಇನ್ನೂ ಮನೆ ಕೆಲಸ ತುಂಬ ಇತ್ತು. ಬಟ್ಟೆ ಎಲ್ಲ ಮಡಚಿ ಎತ್ತಿಡಬೇಕಾಗಿತ್ತು. ಅದರಿಂದ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.